ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಬೆಳಗ್ಗೆನೆ ಹುಳ್ಳಿಕಾಯಿ ತೋರಿಸ್ತಾ ಇದ್ದಾಳೆ ಅಂತ ಶಾಕ್ ಆಗ್ತಾ ಇದ್ದೀರಾ? ಸೊ ನಾನಿವತ್ತೇನಪ್ಪ ಮಾಡ್ತಾ ಇರೋದು ರೆಸಿಪಿ ಅಂತಂದರೆ, ಹುಳ್ಳಿಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಒಂದು ಸ್ಪೆಷಲ್ ಡಿಶ್ನ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತೀನಿ. ಯಾರೆಲ್ಲ ಈರುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಆದರೂ ಚಿತ್ರಾನ್ನ ಕ್ರೇವಿಂಗ್ಸ್ ಇದೆ, ತಿನ್ನಬೇಕು ಮಾಡಬೇಕು ಅಂತ ಅನ್ಸಿದ್ರೆ ಈ ರೀತಿಯಾಗಿ ಮಾಡಿದ್ರೆ ತುಂಬ ಬಾಯಿಗೂ ರುಚಿಕರ, ಹಾಗೆ ಮನಸ್ಗೂ ಮುದ ಕೊಡುತ್ತೆ. ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿ ಕೂಡ ಇರುತ್ತೆ, ವೆರೈಟಿಯಾಗಿ. ಮಾಡೋದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ್ದು ಬೇಕು ಅಂತ ನೋಡೋಣ ಬನ್ನಿ. ಒಗ್ಗರಣೆಗೆ ಅಂತೇಳಿ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನು ಜೀರಿಗೆ, ಹಾಗೆ 1 ಚಿಟಿಕೆಯಷ್ಟು ಸೋಂಪು ಕಾಳನ್ನ ಇಟ್ಕೊಂಡಿದ್ದೀನಿ, 1 ಲವಂಗ ತೊಗೊಂಡಿದ್ದೀನಿ ಫ್ಲೇವರ್ಗಷ್ಟೇ. ನೆಕ್ಸ್ಟು ಕಾಯಿ ತುರಿ, 1-2 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ಬಿಳಿ 2, 1/2 ಸ್ಪೂನಷ್ಟು, ಹಾಗೆ ಗರಂ ಮಸಾಲ 1/2 ಟೀ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು, 1 ನಿಂಬೆಕಾಯಿ ಹತ್ರ ತೊಗೊಂಡಿದ್ದೀನಿ, ಹಾಗೆ 1 ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, 1 ಅರ್ಧ ಅಷ್ಟು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 5-6 ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ ನಮಗೆ ಇಷ್ಟ ಇಲ್ಲ, ತಿನ್ನಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಸ್ಕಿಪ್ ಮಾಡಿ ಖಾರದ ಪುಡಿ ಯೂಸ್ ಮಾಡ್ಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು. ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಹುಳ್ಳಿಕಾಯಿ, ಎಳೆ ಹುಳ್ಳಿಕಾಯಿ ತೊಗೋಬೇಕು. ಬಲ್ತಿರೋ ಹುಳ್ಳಿಕಾಯಿ ಇಲ್ಲಾದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದು ಎಣ್ಣೆಲೇ ಮಾಡಬೇಕಾಗಿರೋದ್ರಿಂದ ಬಲ್ತಿದ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರಲ್ಲ ಆ್ಯಂಡ್ ತುಂಬ ಕ್ರಂಚಿ ಆಗಿಬಿಡುತ್ತೆ, ಅಗಿಯೋದಕ್ಕಾಗಲ್ಲ, ನಾರು ಥರ ಆಗಿಬಿಡುತ್ತೆ. ಎಳೆದಾದರೆ ಏನಾಗುತ್ತೆ ಅಂದರೆ ಬೇಗ ಬೇಯೋದ್ರಿಂದ ತಿನ್ನೋದಕ್ಕೂ ಒಂಥರ ರಬ್ಬರ್ ಥರ ಚೆನ್ನಾಗಿರುತ್ತೆ ಎಳೆ ಎಳೆಯಾಗಿ. ಇವಾಗ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಹಾಗೆ ಎಣ್ಣೆ ಒಂದು ಬೇಕು, ಮೈನ್ ಇಂಗ್ರೀಡಿಯೆಂಟು. ಮಾಡೋದಕ್ಕೆ ಅಂತೇಳಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಅಥವಾ ಬಾಣಲಿ ನಿಮಗೆ ಯಾವ್ದು ಅನುಕೂಲ ಇದೆ ಅದನ್ನು ತೊಗೋಬೋದು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀನಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಪ್ರೀ ಹೀಟ್ ಆಗಲಿ, ಬಿಸಿ ಆಗ್ತಾಯಿದೆ. ಇವಾಗ ಇದಕ್ಕೆ ನಾನು ಒಂದು 5-6 ಸ್ಪೂನ್ನಷ್ಟು ಎಣ್ಣೆನ ಯೂಸ್ ಮಾಡ್ತೀನಿ. ಇದು ಎಣ್ಣೆನೇ ಬೇಯಬೇಕು, ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಅದು ತುಂಬ ಹೆಲ್ತಿಗೆ ಒಳ್ಳೆಯದು. ಎಷ್ಟು ಎಣ್ಣೆ ತಿಂದ್ರೂ ಅದು ಆಯಿಲಿ ಅಂತ ಫೀಲ್ ಆಗೋದಿಲ್ಲ. ಬೇರೆ ಆಯಿಲ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆಯಿಲಿ ಅಂತ ಅನಿಸುತ್ತೆ, ಬಟ್ ಎಣ್ಣೆ ಇದ್ರೇ ಚಿತ್ರಾನ್ನ ಟೇಸ್ಟ್ ಅಲ್ವಾ. ಓಕೆ, ನೋಡೋಣ, ಸ್ವಲ್ಪ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಗ್ಗರಣೆಗೆ ಅಂತ ತೊಗೊಂಡಿದ್ನಲ್ವ, ಅದಕ್ಕೆ 2 ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ. ಒಂದು ಉದ್ದಿನಬೇಳೆ ಹಾಗೆ ಒಂದು ಕಡಲೆಬೇಳೆ, ಇದೆರಡನ್ನ ಸ್ಕಿಪ್ ಮಾಡಿದ್ದೆ. ಸೊ ಇವಾಗ ಆ್ಯಡ್ ಮಾಡಿದ್ದೀನಿ, ಮರ್ತೋಗಿದೆ ಆವಾಗಲೇ. ಇವಾಗ ನೋಡಿ, ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ 1 ನಿಮಿಷದಷ್ಟು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಇಲ್ಲಾಂದರೆ ಒತ್ತು ಬಿಡುತ್ತೆ. ಇವಾಗ ನೆಕ್ಸ್ಟು ಹಚ್ಚಿಟ್ಕೊಂಡಿರೋ ಹುಳ್ಳಿಕಾಯಿ ಎಲ್ಲದನ್ನೂ ಹಾಕ್ತಾಯಿದ್ದೀನಿ ನಾನು. ಕ್ಯಾರೆಟ್ನ ಲಾಸ್ಟಲ್ಲಿ ಆ್ಯಡ್ ಮಾಡೋದು, ಸೊ ಹಾಗಾಗಿ ಅದನ್ನು ಇವಾಗಲೇ ಹಾಕೋದಿಲ್ಲ. ಟೆನ್ ಟು 12 ಮಿನಿಟ್ಸ್ ಇದನ್ನು ಬೇಯಿಸ್ಬೇಕಾಗುತ್ತೆ ನೀವು. ಇವಾಗ ಇದು ಫ್ರೈ ಆಗ್ತಿದೆ, ಬೇಗ ಬೇಯಬೇಕು ಅಂತ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ಅನ್ನಕ್ಕೂ ಹಾಕಿರ್ತೀವಿ, ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಹಾಕೊಂಡ್ರೆ ಬೆಟರ್ ಆಗುತ್ತೆ. ಹಾಗೆ ಇದಕ್ಕೆ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಹಾಕ್ತಾಯಿದ್ದೀನಿ.
ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಮಧ್ಯ ಮಧ್ಯೆ ಕೈ ಆಡಿಸ್ತಾ ಇರಬೇಕಿಲ್ಲ ಅಂದರೆ ಒತ್ತುತ್ತೆ. ಸೊ ಚೆನ್ನಾಗಿ ಬೇಯಬೇಕಿದು. ಅರ್ಧಂಬರ್ಧ ಬೆಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಹುಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಎಳ್ಳಿ ಹುಳಿ ಆದರೂ ಯೂಸ್ ಮಾಡ್ಬೋದು, ನಿಂಬೆ ಹುಳಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಹುಣಸೆ ರಸನಾದರೂ ಯೂಸ್ ಮಾಡ್ಬೋದು. ಸೊ ರುಚಿಗೆ ತಕ್ಕಷ್ಟು ನೀವು. ಚೆನ್ನಾಗಿ ಬೇಯೋದಕ್ಕೆ ಬಿಡ್ರಿ. ಇವಾಗ ನೋಡಿ, ಇವಾಗ ಹಾಕಿದಾಗ ತುಂಬ ಇತ್ತು, ಇವಾಗ ಬೆಂದಾಗ ಎಷ್ಟು ಸಣ್ಣ ಆಗ್ತಾ ಇದೆ. ಅದ್ರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಬೆಂದಮೇಲೆ. ನಾನಿವಾಗ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ತಿಂಡಿ ಮಾಡೋಕ್ಕೆ ಒಂದು ಈರುಳ್ಳಿ ಕೂಡ ಬೇಕಾಗಲ್ಲ, ಒಂದು ಟೊಮ್ಯಾಟೊ ಕೂಡ ಬೇಕಾಗಲ್ಲ. ಉಪ್ಪು ಏನಾದರೂ ಕಡಿಮೆ ಇದೆ ಅಂತ ಅನಿಸಿದ್ರೆ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಉಪ್ಪನ್ನ ಆ್ಯಡ್ ಮಾಡ್ಬೋದು. ಇವಾಗ ಇದು ಬೆಂದಿದೆ, ನೋಡಿದ್ರೇ ಗೊತ್ತಾಗ್ತಿದೆ. ಟೇಸ್ಟ್ ಮಾಡಿ ಕೂಡ ನೋಡಿದ್ದೀನಿ. ಸೊ ಕರೆಕ್ಟಾಗಿ ಇವಾಗ ಹದವಾಗಿ ನಾರು ಥರ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕ್ಯಾರೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಅದು ಹಸಿ ಹಸಿಯಾಗಿ ಬಾಯಿಗೆ ರುಚಿಯಾಗಿ ಚೆನ್ನಾಗಿರುತ್ತೆ. ಸೊ ಒಂದೇ ಒಂದು ನಿಮಿಷ ನಾನು ಇದನ್ನು ಹೊಂದ್ಕೊಳ್ಬೇಕು ಅದಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ. ಸೊ ಬಾಯಿ ಮುಚ್ಚಿ ಇದನ್ನು ಬೇಯಿಸೋದ್ರಿಂದ ಒಳಗಡೆನೇ ಹಬೆ ಸ್ಟೋರ್ ಆಗೋದ್ರಿಂದ ಹಬೆ ಆಚೆ ಹೋಗಲ್ಲ. ಸೊ ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಾಗಿದೆ. ಇದನ್ನು ಯಾವ ರೀತಿಯಾಗಿ ತಿನ್ಬೋದು ಅಂದರೆ, ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಚಿತ್ರಾನ್ನ ಥರ ತಿನ್ಬೋದು, ಇಲ್ಲ ಚಪಾತಿಗೆ ಗ್ರೇವಿ ಪಲ್ಯ ಥರ ತಿನ್ಬೋದು, ಮತ್ತು ರೋಟಿಗೂ ಎಲ್ಲ ಚೆನ್ನಾಗಿರುತ್ತೆ. ಇದು ಅಂದರೆ ಡ್ರೈ ಪಲ್ಯ ಥರ ಇರುತ್ತೆ. ಯೂಶ್ವಲಿ ಇದು ಗೊಜ್ಜು ಥರನೇ ಫೀಲ್ ಆಗೋದು, ಪಲ್ಯ ಥರ ಅನಿಸಲ್ಲ. ಬಟ್ ಜಾಸ್ತಿ ಇದು ಅನ್ನಕ್ಕೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಾಕ್ಸ್ ಆಗಿದೆ ಕರೆಕ್ಟಾಗಿ ಇವಾಗ ಗೊಜ್ಜು. ಇವಾಗ ಇದು ಕಲ್ಸೋದು ಹೇಗೆ ಅಂತ ನಾನು ತೋರಿಸ್ತೀನಿ. ರೆಡಿ ಆಗಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಯಾವ ಹೋಟೆಲಲ್ಲೂ ಈ ಥರ ಟೇಸ್ಟಿಯಾಗಿ ಚಿತ್ರಾನ್ನ ಮಾಡಿಕೊಡಲ್ಲ. ಬೇಕಾದರೆ ಮಾಡಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡ್ತೀರಾ. ಕೇಳಿದಿರ ಎಲ್ಲರೂ ಹುಳ್ಳಿಕಾಯಿ ಚಿತ್ರಾನ್ನ ಹೇಗೆ ಮಾಡ್ಬೋದು ಅಂತ. ಹುಳ್ಳಿಕಾಯಲ್ಲಿ ಪಲ್ಯ ಮಾಡೋದು ಗೊತ್ತಿರುತ್ತೆ, ಹಾಗೆ ಹುಳ್ಳಿಕಾಯಿ ಯೂಸ್ ಮಾಡಿಕೊಂಡು ಸಾಂಬಾರು ಗ್ರೇವಿ ಎಲ್ಲ ಮಾಡ್ಬೋದು. ಬಟ್ ಚಿತ್ರಾನ್ನ ಮಾಡೋದನ್ನು ಗೊತ್ತಿರಲ್ಲ ಅದು. ಸೊ ಹಾಗಾಗಿ ಹೊಸ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. Thank you so much for watching. For more videos, please subscribe to my channel and like, share, comment. Thank you. Bye bye.